ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಮಹಾಗಣಪತಿ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗಿ, ದೇವಸ್ಥಾನ ಸಮಿತಿಯಿಂದ ಪಾನಕ ಕೋಸಂಬರಿ, ದಾನಿಗಳಿಂದ ಅನ್ನದಾಸೋಹ, ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಗಣಪತಿ ಮಹಿಮೆ ಸ್ಮರಿಸಿಕೊಂಡ ಶಾಸಕ ಬೇಳೂರು, ಗಣಪತಿ ಜಾತ್ರೆ ಯಶಸ್ವಿಯಾಗಿ ನಡೆಯಲು ಅಗತ್ಯ ಸಿದ್ಧತೆ ನಡೆದಿದೆ ಎಂದ ಯತೀಶಾರ್, ಸಂಸದ ರಾಘವೇಂದ್ರ ಜೊತೆ ಪ್ರಬುದ್ಧರ ಸಂವಾದ, ಹಿಂದೂ ರಾಷ್ಟ್ರ ಎಂದು ನಾಮಕರಣ ಮಾಡಿ ಎಂದ ನಾರಾಯಣಮೂರ್ತಿ, ಮೋದಿಯವರನ್ನು 3ನೇ ಬಾರಿ ಪ್ರಧಾನಿ ಮಾಡಲು ಸಹಕಾರ ಕೋರಿದ ರಾಘವೇಂದ್ರ, ಸಮರ್ಥ ರಾಷ್ಟ್ರ ನಿರ್ಮಾಣದ ಕನಸು ನರೇಂದ್ರ ಮೋದಿಯವರದ್ದು ಎಂದ ರವೀಂದ್ರ ಜೋಶಿ. ಈಗ ಸುದ್ದಿಯ ವಿವರ. ಸಾಗರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಹಾಗಣಪತಿ ದೇವರ ಮಹಾಸ್ಯಂದನ ರಥೋತ್ಸವ ಶುಕ್ರವಾರ ಬೆಳಗ್ಗೆ 7:45ರಿಂದ 8ರೊಳಗಿನ ಶುಭ ಮುಹೂರ್ತದಲ್ಲಿ ನೆರವೇರಿತು. ರಥೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಶ್ರೀ ಮಹಾಗಣಪತಿ ದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿ ಉತ್ಸವದ ನಂತರ ರಥದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ರಥವನ್ನು ಸ್ವಲ್ಪ ದೂರದವರೆಗೂ ಎಳೆಯುವ ಶಾಸ್ತ್ರ ನೆರವೇರಿಸಲಾಯಿತು. ರಥೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಪ್ರತಿ ವರ್ಷದ ಥರ ಪ್ರಸಿದ್ಧವಾದಂಥ ಈ ಜಾತ್ರೆಯ ಇದರಲ್ಲಿ ಇವತ್ತು ರಥೋತ್ಸವವಾಗಿದೆ. ಈ ರಥಕ್ಕೇನು 200 ವರ್ಷದ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿನಕ್ಕೆ 200 ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ಭಾಳ ಶಕ್ತಿಶಾಲಿಯಾದಂಥ ಈ ಗಣೇಶನಿಗೆ ಭಾಳಷ್ಟು ಭಕ್ತಾದಿಗಳಿದ್ದಾರೆ. ಇವಾಗಲೂ ಖುಷಿ ಆಗುತ್ತೆ. ಇಂಥ ಒಂದು ಪ್ರಸಿದ್ಧವಾದಂಥ ಸ್ಥಳದಲ್ಲಿ ಇವತ್ತು ರಥ ಎಳೆಯುವಂಥ ಅವಕಾಶ ನನಗೆ ಇವತ್ತು ಇಂದಿನ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಹೋದ ಸರಿ ರಥೋತ್ಸವ ದಿನವೇ ನನಗೆ ಟಿಕೆಟ್ ಅನೌನ್ಸ್ ಆಗಿತ್ತು. ಆ ಮಹಾಗಣಪತಿ ಆಶೀರ್ವಾದ ನನಗೆ ಸಿಕ್ಕಿದೆ. ಖಂಡಿತ ಜನರ ಆಶೀರ್ವಾದ ಸಿಕ್ಕಿದೆ. ಎಲ್ಲರಿಗೂ ಆ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ. ಯಾಕಂದರೆ ಈ ಸರಿ ಬರ ಬಂದಿದೆ. ಮುಂದಿನ ಸರಿ ಯಾವುದೇ ಬರ ಬರ್ದಂಗೆ ಜನರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಒಳ್ಳೆಯದಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ ಇರುತ್ತೆ. ಆ ಭಗವಂತರು ಕೇಳೋದಷ್ಟೇ. ಈ ತಾಲೂಕಿನ ಜನರು, ರಾಜ್ಯದ ಜನರು, ದೇಶದ ಜನರಿಗೆ ಒಳ್ಳೇದು ಮಾಡಿ ಅಂತ. ಮಹಾಗಣಪತಿ ದೇವಸ್ಥಾನದ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಯತೀಶಾರ್ ಮತ್ತು ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಮಾತನಾಡಿ, ಪ್ರತಿ ವರ್ಷದಂತೆ ಭಾಳ ವಿಜೃಂಭಣೆಯಿಂದ ಈ ವರ್ಷ ನಾವು ಮಹಾಗಣಪತಿಯ ಜಾತ್ರಾ ಮಹೋತ್ಸವವನ್ನು ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ, ತಾಲೂಕು ಆಡಳಿತ ವತಿಯಿಂದ, ನಗರಸಭೆ ವತಿಯಿಂದ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಮಹಾಗಣಪತಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ವರ್ಷ ಸರ್ಕಾರದ ವತಿಯಿಂದ ನಾವು ಭಾಳ ಒಂದು 2-3 ವಾರದ ಮುಂಚೆಯಿಂದ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಆಗಬೇಕು ಅಂತೇಳಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಸರ್ಕಾರದ ವತಿಯಿಂದ ಈ ವರ್ಷ ನಾವು ಒಳ್ಳೆ ಮಳೆ ಆಗಲಿ, ರಾಜ್ಯದ ಜನರಿಗೆ, ದೇಶದ ಜನ ಅವರ ಸಂಕಲ್ಪಗಳು ಈಡೇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಮೂಲಕ ನಾವು ಕೇಳ್ಕೊಳ್ಳೋದು, ಇನ್ನು 7 ದಿನ ಜಾತ್ರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ. ದಯವಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ, ಶಾಂತಿಯುತವಾಗಿ ಇದರಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಸತಿ ಹೈಯೆಸ್ಟಾಗಿ ಭಾಳ ಜನ ಸೇರಿದ್ದಾರೆ. ಅದಕ್ಕೆ ಭಾಳಷ್ಟು ಕಾರಣಗಳಿರ್ಬೋದು. ಒಂದು, ಈ ಸತಿ ಮಹಾಗಣಪತಿ ಜಾತ್ರೆ ಒಂದೇ ದೊಡ್ಡ ಜಾತ್ರೆ ಇರೋದ್ರಿಂದ ಸಾಗರ ಊರಿನಲ್ಲಿ. ಆಮೇಲೆ ಸ್ವಲ್ಪ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು ಅದ್ರ ಬಗ್ಗೆ ಪ್ರಚಾರನೂ ಮಾಡಿರೋದ್ರಿಂದ ಭಾಳಷ್ಟು ಇನ್ನೂ ನಾವು ಭಾಳಷ್ಟು ಜನರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ರೀತಿ ತಯಾರಿದ್ದೀವಿ. ಇಷ್ಟು ಜನ ಭಾಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತೀವಿ. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಹಾಗಣಪತಿಯ ಜಾತ್ರಾವನ್ನು ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ಆಡಳಿತಾಧಿಕಾರಿಗಳಾಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಈ ಒಂದು ನಾವು ಜಾತ್ರಾ ಮಹೋತ್ಸವವನ್ನು ಮಾಡ್ತಾಯಿದ್ದೀವಿ. ಸರ್ ಹೇಳ್ದಂಗೆ ಆದರೆ ಈ ಸಲ ಬಹಳಷ್ಟು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬಂದಿದ್ದಾರೆ. ಆ ದೇವರು ಒಳ್ಳೆ ಮಳೆ ಬೆಳೆ ಕೊಡಲಿ ಅಂತ ಬಿಟ್ಟು ಆ ವಿಶ್ವಾಸದೊಂದಿಗೆ ನಾವು ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ದೀವಿ. ರಥೋತ್ಸವದ ಅಂಗವಾಗಿ ದೇವಸ್ಥಾನದ ವತಿಯಿಂದ ಭಕ್ತಾದಿಗಳಿಗೆ ಪಾನಕ ಕೋಸಂಬರಿ ವಿತರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಅನ್ನ ಸಂತರ್ಪಣೆ ಕುರಿತು ದಾನಿಗಳು ಮಾತನಾಡಿ, ಸಾಗರದ ಜಾತ್ರೆ, ಗಣಪತಿ ಜಾತ್ರೆ ಟೈಮ್ನಲ್ಲಿ ಅನ್ನ ಸಂತರ್ಪಣೆ ಇರಲಿಲ್ಲ. ಆವಾಗ ನಮ್ಮ ತೀರ್ಥರೂಪ ಶಾಂತಪ್ಪನವರು ನಾವು ಒಂದು ಅನ್ನ ಸಂತರ್ಪಣೆಯನ್ನು ನಮ್ಮ ಊರಲ್ಲಿ ಮಾಡಬೇಕು ಅಂತ ಒಂದು ಅಭಿಲಾಷೆ ವ್ಯಕ್ತವಾಯಿತು. ಆ ವ್ಯಕ್ತವಾದ ಟೈಮ್ನಲ್ಲಿ ಯಾರೋ ನಾವು ಮಾಡ್ತೀವಿ, ನೀವು ದುಡ್ಡು ಕೊಡಿ. ಆವಾಗ ಕೊಟ್ಟಿದ್ದು ಬರೀ 3,700. ಅಲ್ಲಿಂದ ಹಂತವಾಗಿ ಏರಿದ ಈಗ 60,000ಕ್ಕೆ ಬಂದರೆ ಆ ಮಹಾಗಣಪತಿ ನಮ್ಮಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಮಾಡಿದೆ.
30 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ, ಯಾವುದೇ ಅಡೆತಡೆ ಇಲ್ಲದೆ. ಭಗವಂತನ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೀಗೆ ನಡ್ಕೊಂಡು ಹೋಗಿ ನಮ್ಮ ಹೆಸರೇ ವಿಘ್ನೇಶ್ವರ ಅಡಿಕೆ ಸ್ಟೋರ್ಸ್. ఈ అందరికి తాగండి అందరూ గంటల మారిన కదా సార్ తాగండి. ఇప్పుడు అన్నం తినేది చూడండి ఇప్పుడే ದೇವಸ್ಥಾನದ ಆಡಳಿತಾಧಿಕಾರಿ ಪ್ರಮೀಳಾ ಕುಮಾರಿ, ಜಾತ್ರಾ ಸಮಿತಿಯ ಟಿವಿ ಪಾಂಡುರಂಗ, ಐವಿ ಹೆಗಡೆ, ವಿಟಿ ಸ್ವಾಮಿ, ಬಸವರಾಜ್, ದೇವಸ್ಥಾನದ ಪ್ರಧಾನ ಅರ್ಚಕರಾದ ನವೀನ್ ಜೋಯ್ಸ್, ಜಗದೀಶ್ ಭಟ್, ತಾಂತ್ರಿಕರಾದ ಸಮರ್ಥ್ ಭಟ್, ಉಪಾಧಿಗಳು ಇನ್ನಿತರರು ಹಾಜರಿದ್ದರು. ದೇಶವನ್ನು ಕಾಂಗ್ರೆಸ್ ಪಕ್ಷ 67 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದರೂ ದೇಶವಾಸಿಗಳಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಡುವಲ್ಲಿ ಯಶಸ್ಸು ಕಂಡಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 10 ವರ್ಷದಲ್ಲಿ ಭಾರತದ ಪ್ರಜೆಗಳು ಸ್ವಾಭಿಮಾನದ ಜೊತೆಗೆ ವಿಶ್ವಗುರುವಾಗಿ ಭಾರತ ಹೊರಹೊಮ್ಮುತ್ತಿದೆ ಎಂದು ಸಂಸದ ಹಾಗೂ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಗುರುವಾರ ಬಿಜೆಪಿ ಸಾಗರ ನಗರ ಮಂಡಲ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಬುದ್ಧರೊಂದಿಗೆ ಸಂಸದರ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಅಂದ್ರೆ ಹಿರಿಯರು ಹಾಕೊಟ್ಟಂತ ಈ ಸಂವಿಧಾನ ಇವತ್ತು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಪೋಷಿಸ್ಕೊಂಡು ಹೋಗುವಂತ ಒಂದು ದೊಡ್ಡ ಕಾರ್ಯ ಇವತ್ತು ಈ ನಾಡಿನಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನೂರಾರು ವಿಚಾರವಾದಿಗಳು, ನೂರಾರು ವಿಚಾರಗಳು, ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಇದೆಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು 2 ಬಾರಿ ತಮ್ಮ ಆಶ್ವಾದಿಂದ ಈ ದೇಶದ ನೇತೃತ್ವ ವಹಿಸಿಕೊಂಡಂತ ಸನ್ಮಾನ್ಯದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ 3ನೇ ಬಾರಿಗೆ ವಿಕಸಿತ ಭಾರತ ಸಂಕಲ್ಪ ಒಂದು ಕಣ್ಮುಂದಿಟ್ಕೊಂಡು 2047ನೇ ಇಸ್ವಿಗೆ ಈ ದೇಶಕ್ಕೆ 100 ವರ್ಷಗಳು ತುಂಬುತ್ತಾ ಇದೆ. ಈ ಸಂದರ್ಭದಲ್ಲಿ ಅಂತ್ಯೋದಯ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ರೀತಿಯಂತ ಸ್ವಾಭಿಮಾನದ ಒಂದು ಬೇಸಿಕ್ ನೀಡನ್ನ ಮುಟ್ಟಿಸ್ಬೇಕು ಅಂತೇಳಿ ಸಂಕಲ್ಪನ ಮಾಡಿ ಇಂಥ ಒಂದು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ದೇಶದ ಆರ್ಥಿಕತೆಯನ್ನ ಅದರ ಘನತೆಯನ್ನ ಕಮ್ಮಿ ಮಾಡಿದ ರೀತಿಯಲ್ಲಿ ಫ್ರೆಜಲ್ ಕಂಟ್ರೀಸ್ ಆ ಒಂದು ಪಟ್ಟಿಯಲ್ಲಿ ಪ್ರಪಂಚದ ಕೊನೆಯ 4-5 ದೇಶಗಳಲ್ಲಿ ಫ್ರೆಜೈಲ್ ಕಟ್ಟಿಡುವಂತ ಒಂದು ಗಂಟನ್ನ ಕಟ್ಟಿಡುವಂತ ಒಂದು ಹೆಸರಲ್ಲಿದ್ದಂತ ನಮ್ಮ ಭಾರತದ ಹೆಸರನ್ನ ಇವತ್ತು ಪ್ರಪಂಚದ 5ನೇ ಒಂದು ಶಕ್ತಿಯಾಗಿ, ಆರ್ಥಿಕ ಶಕ್ತಿಯಾಗಿ ಇವತ್ತು ಬೆಳೆದಿದೆ ಅಂದ್ರೆ ಅದರ ಹಿಂದೆ ಗೌರವಿತ ಪ್ರಧಾನಮಂತ್ರಿಗಳ ಒಂದು ಆರ್ಥಿಕ ಚಿಂತನೆನೇ ಇವತ್ತು ನಮಗೆಲ್ಲರೂ ಕೂಡ ಮುಟ್ಟುವಂತ ಕೆಲಸ ಆಗಿದೆ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, 3ನೇ ಬಾರಿಗೆ ಈ ದೇಶದ ನೇತೃತ್ವನ ವಹಿಸ್ಕೊಳ್ತಿದ್ದಾಗೆ ಪ್ರಪಂಚದಲ್ಲಿ ನಮ್ಮ ಆರ್ಥಿಕ ಶಕ್ತಿಯನ್ನ 3ನೇ ಸ್ಥಾನಕ್ಕೆ ನಾನು ತರ್ತೀನಿ ಅಂತೇಳಿ ಅಷ್ಟೊಂದು ವಿಶ್ವಾಸದಿಂದ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಕೆಲವು ಇಂಗ್ಲಿಷ್ ಮ್ಯಾಗಝಿನ್ಸ್ಗಳಲ್ಲಿ ಅವರ ಬ್ರೈನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಈ ತರ ಆರ್ಟಿಕಲ್ಸ್ ಕೂಡ ನಾವು ನೋಡಿದ್ವಿ. ತಾವೇ ಯೋಚನೆ ಮಾಡಿ, ಎಷ್ಟು ಒತ್ತಡ, ಎಷ್ಟು ಸವಾಲುಗಳು. ಗೌರವಿತ ರವೀಂದ್ರ ಅವರು ಹೇಳಿದಾಗೆ ಹೊಡೆದಂತ ಕಲ್ಲನ್ನ ಮತ್ತೊಮ್ಮೆ ಅದು ಕಟ್ಟಡವಾಗಿ ಕಟ್ಟುವಂತ ಕೆಲಸವನ್ನ ಮಾಡಿಕೊಂಡು ಇಂಥ ವ್ಯವಸ್ಥೆಗಳಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯತೆ ಎಲ್ಲರೂ ಕಣ್ಣು ಮುಂದೆ ಇಟ್ಕೊಂಡು ತರುವಂತ ಕೆಲಸ. ಭವ್ಯ ಶ್ರೀರಾಮ ಎಲ್ಲ ಕಡೆನೂ ಕೂಡ ಇದ್ದಾನೆ, ಎಲ್ಲ ಮನೆಯಲ್ಲೂ ಕೂಡ ಇದ್ದಾನೆ, ಎಲ್ಲ ದೇವಸ್ಥಾನದಲ್ಲೂ ಕೂಡ ಇದ್ದಾರೆ. ಅಯೋಧ್ಯೆಯಲ್ಲೇ ಯಾಕೆ ಕಟ್ಟಬೇಕಾಗಿತ್ತು? ಅಯೋಧ್ಯೆಯಲ್ಲೇ ಆಗ್ಬೇಕು ಅಂತ ಹೇಳಿ ನಾವು ಕಳಿಸಿದಂತ ಒಂದೊಂದು ಇಟ್ಕೆ ಇರ್ಬೋದು, ಆದ್ರೆ ಒಂದು ಸಾಮೂಹಿಕವಾದಂತ ಒಂದು ಶಕ್ತಿಯನ್ನ ತುಂಬಿ ಅದ್ರ ಮುಖಾಂತರ ರಾಷ್ಟ್ರೀಯತೆಯ ಭಾವನೆಗಳನ್ನ ನಮ್ಮ ಜೀವನದಲ್ಲಿ ತೆಗೆದುಕೊಂಡು ಬಂದು ಅದ್ರ ಮುಖಾಂತರ ಇವತ್ತು ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದ್ದು. ಆ ಒಂದು
ಕಾರ್ಯಕ್ರಮದಲ್ಲಿ ಕರಸೇವಕರಾಗಿ ಹೋಗುವಂತ ಭಾಗ್ಯ ನಮಗೆ ಸಿಕ್ಕಿತ್ತೋ ಅಲ್ಲೋ ಗೊತ್ತಿಲ್ಲ. ಆದ್ರೆ ನಮಗೆ ಒಂದು ಸಮರ್ಪಣೆ ಆದಂತ ಒಂದು ಭಾವನೆ ಮೂಡುವಂತ ಒಂದು ಕೆಲಸ ಇವತ್ತು ಆಯ್ತಲ್ಲ, ಅದೇ ರಾಷ್ಟ್ರೀಯತೆ. ನಮ್ಗೆ ಗೊತ್ತಿಲ್ಲದಾಗೆ ಈ ರೀತಿಯಂತ ಶಕ್ತಿಯನ್ನ ಸೃಷ್ಟಿ ಮಾಡಿ ಭಾವನೆಗಳನ್ನ ತುಂಬಿ ಅದ್ರ ಮುಖಾಂತರ ಹಿಂದುತ್ವವನ್ನ ಉಳಿಸ್ಕೊಳ್ಳುವಂತ ಒಂದು ಕಾರ್ಯ. ಹಿಂದುತ್ವ ಈ ದೇಶದಲ್ಲಿ ವಾಸ ಮಾಡ್ತಾರೆ ನಾವೆಲ್ಲರೂ ಕೂಡ ಹಿಂದೂಗಳೇ. ಇವತ್ತು ಅನೇಕ ಸನಾತನ ಧರ್ಮಗಳು ಮುಳುಗು ಹೋಗಿದೆ, ಮರುಜೀವ ಸಿಕ್ಕಿಲ್ಲ. ಆದ್ರೆ ಹಿಂದುತ್ವ ಮೇಲೆ ಅನೇಕ ಸವಾಲುಗಳು ಬಂದಾಗೂ ಕೂಡ ಇವತ್ತು ಕೂಡ ಭಾರತ ಒಂದೊಂದು ದೇಶಗಳು ಒಂದೊಂದು ಹೆಸರು. ಅಮೆರಿಕ ಒಂದು ಇಂಡಸ್ಟ್ರಿಯಲೈಸೇಷನ್ ತನ್ನ ಹೆಸರು ಮಾಡಿದೆ. UK ಸಾಫ್ಟ್ವೇರ್ ಲೈನ್ ಅಲ್ಲಿ ಅದರದೇ ಆದಂತ ಹೆಸರನ್ನ ಮಾಡಿದೆ. ಅದೇ ರೀತಿ ಭಾರತ ಇವತ್ತು ಹಿಂದುತ್ವ ಸನಾತನ ಧರ್ಮದ ಮೇಲೆ ಇವತ್ತು ಕೂಡ ಜಾಗತಿಕ ಮಟ್ಟದ ನಮ್ಮ ಧರ್ಮವನ್ನ, ಯಾವ್ದೋ ಜಾತಿ ಅಲ್ಲ, ಅದೊಂದು ಧರ್ಮ. ಅದು ನಮ್ಮ ಜನಜೀವನನೇ ಅದೊಂದು ಧರ್ಮ ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕೆಲಸ ಆಗ್ತಾ ಇದೆಯಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕದ ಶಿಕಾಗೋ ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಉದ್ದೇಶ ಮಾತಾಡ್ಬೇಕಾದಾಗ ತುಂಬಾ ಹಗುರವಾಗಿ ನೋಡುವಂತ ಪ್ರಯತ್ನ ಮಾಡಿ ಕೊನೆಗೆ ಒಬ್ಬ ಪ್ರಜೆ ಕೇಳ್ತಾನೆ, ಸ್ವಾಮಿ ವಿವೇಕಾನಂದ್ರೆ ನಿಮ್ ದೇಶದ ಅನೇಕ ಹಿರಿಮೆ ಗರಿಮೆ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡಿದ್ರಿ, ಅರೆ ಭಾರತ ಯಾವತ್ತು ಸಾಯುತ್ತೆ. ಇವತ್ತು ಅನೇಕ ದೇಶಗಳು ಯುದ್ಧದಿಂದ ಮುಳುಗಡೆ ಆಗಿದೆ, ಅನೇಕ ದೇಶಗಳು ಪ್ರಕೃತಿ ವಿಕೋಪದಿಂದ ಮುಳುಗಡೆ ಆಗಿದೆ. ಅದೇ ರೀತಿ ಭಾರತ ಖಂಡ ಯಾವತ್ತು ಮುಳುಗೋಗುತ್ತೆ ಅಂತ ಕೇಳಿದಾಗ ಎಲ್ಲಿವರೆಗೂ ಕೂಡ ಹಿಂದೂಸ್ತಾನದಲ್ಲಿ ಹಿಂದುತ್ವವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕಾರ್ಯ ಎಲ್ಲಿವರೆಗೂ ಕೂಡ ಅಲ್ಲಿಯ ಪ್ರಜೆಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಅಲ್ಲಿವರೆಗೂ ಕೂಡ ಭಾರತಕ್ಕೆ ಹಿಂದೂಸ್ತಾನಕ್ಕೆ ಸಾವಿಲ್ಲ ಅಂತ ಹೇಳಿ ಅವ್ರು ಸ್ವಾಮಿ ವಿವೇಕಾನಂದ ಹೇಳಿದಂತ ಮಾತು ನಮ್ಮೆಲ್ಲರೂ ಕೂಡ ನೆನಪಾಗತ್ತೆ. ಅಂದ್ರೆ ಈ ರೀತಿಯಂತ ಒಂದು ಶಕ್ತಿ ಇವತ್ತು ಈ ದೇಶದ ಒಂದು ಬುನಾದಿಯನ್ನ ಭದ್ರಗೊಳಿಸುವಂತ ಒಂದು ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ನಾನು ಗೌರವಿತ ರವೀಂದ್ರ ಜೋಶಿ ಅಂತ ಹಿರಿಯರನ್ನು ಕೂರಿಸ್ಕೊಂಡು ನನ್ನ ಬುದ್ಧಿವಂತಿಕೆಯನ್ನು ತೋರಿಸುವಂತ ಧೈರ್ಯ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ವೇದಿಕೆ ಮುಂಭಾಗದಲ್ಲಿ ನಿಮ್ಮಂತ ಪ್ರಜ್ಞಾವಂತರನ್ನು ಕೂರಿಸ್ಕೊಂಡು ನಾನು ಮಾತಾಡೋಂತ ಪ್ರಯತ್ನ ಮಾಡಲ್ಲ. ನಾವು ಇವತ್ತು ನೀವು ಏನು ಹೇಳ್ತೀರ ಅದನ್ನ ಕೇಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಅರೆ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, 67 ವರ್ಷ ಕಾಂಗ್ರೆಸ್ ಸ್ನೇಹಿತರು ದೇಶವನ್ನ ಆಳಿದ್ದಾರೆ. ಮೋದಿಜಿಯವರು ಕೂಡ 10 ವರ್ಷ ಆಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಆದರೆ 67 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ರಿಗಾರ್ಡಿಂಗ್ ಡೆವಲಪ್ಮೆಂಟ್ ಈ ತರ ವಿಚಾರಗಳನ್ನ ನಾವು ಇಟ್ಕೊಂಡಾಗ 10 ವರ್ಷದಲ್ಲಿ ಮೋದಿಜಿಯವರು ಮಾಡಿದಂತ 2 ಟೇಬಲ್ಗಳನ್ನ ನೋಡಿದಾಗ ಅಸಾಧ್ಯ ಅಂತ ಅನ್ಸುತ್ತೆ. ಆ ರೀತಿ ಮೋದಿಜಿಯವರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲದೂ ಕೂಡ ನಾವು ಹ್ಯಾಂಡ್ ಬಿಲ್ ಬೇರೆ ಬೇರೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ವಿಚಾರಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊತಾ ಇದ್ದೇವೆ. ಅದು ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇರ್ಬೋದು, ರಿಗಾರ್ಡಿಂಗ್ ಹೈವೇ ಇರ್ಬೋದು, ರಿಗಾರ್ಡಿಂಗ್ ಏರ್ಪೋರ್ಟ್ಸ್ ಇರ್ಬೋದು, ಬೇಸಿಕ್ ನೀಡ್ ಇರ್ಬೋದು. ನಮಗೆ ಆಶ್ಚರ್ಯ ಆಯ್ತು 2014ರಲ್ಲಿ ಕೆಂಪುಕೋಟೆ ಮೇಲೆ ಅವರು ಮೊದಲ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಭಾಷಣ ಮಾಡಬೇಕಾದಾಗ ಶೌಚಾಲಯಕ್ಕೆ ಆದ್ಯತೆಯನ್ನ ಕೊಡ್ತೀನಿ. ಏನಪ್ಪ ಪ್ರಧಾನಮಂತ್ರಿಗಳು ವಾಗ್ಮಿ ರವೀಂದ್ರ ಜೋಶಿ ಮಾತನಾಡಿ, ಜನರ ಮೇಲೆ ತನ್ನ ಪ್ರಭಾವಳಿಯನ್ನ ಬೀರಬಲ್ಲ ಒಬ್ಬ ಸಾಧಕ. ತನ್ನ ಸುತ್ತಮುತ್ತಲು ಈ ಜನರ ಮೇಲೆ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೀರ, ಅದು ಪರೋಕ್ಷವಾಗಿ ಆಗುವಂಥದ್ದು. ಈಗ ನಾಳೆ ಬೆಳಿಗ್ಗೆ ರಾಘಣ್ಣನಿಗೆ ಓಟ್ ಹಾಕಿ ಅಂತ ನಾನು ಹೇಳಬೇಕಾಗಿಲ್ಲ. ರವೀಂದ್ರ ಜೋಶಿಯ ಜೊತೆ ಗುರುತಿಸಿಕೊಳ್ಳುವಂಥ ವಲಯ ಇದೆಯಲ್ಲ, ರವೀಂದ್ರ ಜೋಶಿ ಆತನನ್ನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಆತನಲ್ಲಿ ಏನೋ ವಿಶೇಷತೆ ಇದೆ. ನರೇಂದ್ರ ಮೋದಿ ಜನಪ್ರಿಯರಾಗಿದ್ದು ಹೇಗೆ ಅಂದರೆ ಮೊಟ್ಟ ಮೊದಲನೇದಾಗಿ ಈ ದೇಶದ ಜನರ ನಾಡಿ ಮಿಡಿತ ಏನು ಅಂತ ಅರಿತಂತ ಯಾವುದಾದ್ರೂ ಈ 2 ದಶಕಗಳ ಈಚಿನ ಯಾವುದಾದ್ರೂ ರಾಜಕಾರಣ ಇದ್ರೆ ನರೇಂದ್ರ ಮೋದಿ ಮಾತ್ರ. ನೋಡಿ, ಈ ದೇಶದಲ್ಲಿ ಗಾಂಧಿ ಪರಿವಾರ ಬಿಟ್ಟು ಬೇರೆ ಯಾರು ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತೀವಿ. ಮತ್ತೆ ಚರ್ವಣೆ ಹೇಳಲಿಕ್ಕೆ ಹೋಗೋದಿಲ್ಲ, ಬೋರ್ ಹೊಡೆಯತ್ತೆ. ಆದರೂ ಕೆಲವೊಂದು ಸಲ ಪ್ರಾಸಂಗಿಕವಾಗಿ ಹೇಳಬೇಕಾಗತ್ತೆ, ಆದ್ದರಿಂದ ಹೇಳ್ತೇನೆ. ಇನ್ನೊಬ್ಬರನ್ನು ಟೀಕಿಸುವ ಮೂಲಕ ನಾವು ದೊಡ್ಡವರಾಗಬೇಕಾದ ಅಗತ್ಯ ನಮಗಿಲ್ಲ. ಏಕೆಂದರೆ ನಮ್ಮ ಜೊತೆ ಇರುವಂತಹ ನರೇಂದ್ರ ಮೋದಿ ಎಲ್ಲರನ್ನೂ ಮೀರಿದಂಥ ಕೀರ್ತಿ ಶಿಖರದಲ್ಲಿ ತುದಿಯಲ್ಲಿರುವಂತಹ ವ್ಯಕ್ತಿ. ಆಸ್ಪಾಸ್ ಯಾರು ಈ ದಶಕದಲ್ಲಿ ಯಾರು ಬರಲಿಕ್ಕೆ ಸಾಧ್ಯವೂ ಇಲ್ಲ, ನಿರೀಕ್ಷೆಯನ್ನು ಮಾಡಕೂಡದು. ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ 1 ಮತದಿಂದ ಸೋತ ಸಂದರ್ಭದಲ್ಲಿ ತುಂಬ ನೋವು ಅನುಭವಿಸಿದ್ದೆ. 50 ನಿಮಿಷದ ಭಾಷಣ ಮಾಡಿದರು. ತುಂಬ ಮಾರ್ಮಿಕವಾದ ಭಾಷಣ ಮಾಡಿದರು, ಮನಮೋಹಕವಾದ ಭಾಷಣ ಮಾಡಿದರು, ಪ್ರಭಾವಶಾಲಿಯಾದ ಭಾಷಣ ಮಾಡಿದರು. ಅವಾಗ ನಾನು ಅಂದ್ಕೊಂಡೆ, ಅಟಲ್ ಬಿಹಾರಿ ವಾಜಪೇಯಿ ಆದಮೇಲೆ ಇನ್ನೂ ಯಾವುದು ಸ್ಟೇಟ್ಸ್ಮನ್ ಬರೋದಿಲ್ಲ ಈ ದೇಶಕ್ಕೆ. ಯಾಕೆಂದರೆ ಅಂಥ ವ್ಯಕ್ತಿ ಏನೂ ನಿರೀಕ್ಷೆ ಇಟ್ಕೊಳ್ಳಾರ್ದಂಥ, ನಿಸ್ಪೃಹನಾದಂಥ, ನಿರಪೇಕ್ಷನಾದಂಥ ವ್ಯಕ್ತಿಯನ್ನು
ಕೇವಲ ವೈಯಕ್ತಿಕ ಲಾಲಸೆಗಾಗಿ ಜಯಲಲಿತಾ ಎನ್ನುವಂಥ ಒಬ್ಬ ವ್ಯಕ್ತಿ ಈತನನ್ನು ಸೋಲಿಸಲಿಕ್ಕೆ 80 ಜೋಡಿ ಪಾದರಕ್ಷೆ ತಂದು 5 ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡು ಈತನನ್ನು ಸೋಲಿಸಿಯೇ ಹೋಗ್ತೀನಂತ ದಿಲ್ಲಿಯಲ್ಲಿ ಕೂತು ಸೋಲಿಸಿ ವಾಪಸ್ ಹೋಗ್ತಾರೆ. ಅಂದರೆ ಅಟಲ್ ಬಿಹಾರಿ ವಾಜಪೇಯಿಗಿಂತ ದೊಡ್ಡ ವ್ಯಕ್ತಿ ಈ ದೇಶದಲ್ಲಿ ಇನ್ನೊಬ್ಬ ಪ್ರಭೃತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಭಾವಿಸಿದ ವ್ಯಕ್ತಿ ನಾನು. ಆದರೆ ಕಾಲಘಟ್ಟ ಹೇಗಿದೆ, ಭಾರತದ ಸನಾತನ ಸಂಸ್ಕೃತಿ ಹೇಗಿದೆ, ಭಾರತದ ಇತಿಹಾಸ ಹೇಗಿದೆ ಅಂದರೆ ಅಂತ ಇನ್ನೊಂದು ಶಕ್ತಿ ಹುಟ್ಟುವಂಥದ್ದು ಮತ್ತು ಅವರಿಗಿಂತ ಪ್ರಖರವಾಗಿ ಹುಟ್ಟುವಂಥ ನರೇಂದ್ರ ಮೋದಿ ಈ ದೇಶದಲ್ಲಿ ಉದ್ಭವಿಸ್ತಾರೆ. ಅದು ಈ ದೇಶದ ಹಿರಿಮೆ, ಅದು ಭಾರತದ ಸನಾತನ ಸಂಸ್ಕೃತಿಯ ಹಿರಿಮೆ, ಭರತ ಖಂಡದ ಹಿರಿಮೆ. ನರೇಂದ್ರ ಮೋದಿ ನಮಗೆಲ್ಲ ಯಾಕೆ ಇಷ್ಟ ಆಗ್ತಾರೆ? ನರೇಂದ್ರ ಮೋದಿ ನಮಗೆಲ್ಲ ಯಾಕೆ ಇಷ್ಟ ಆಗ್ತಾರೆ ಅಂದರೆ ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಒಳ ಬೇಗುದಿ ಏನಿದೆ, ನಮ್ಮ ಆಂತರ್ಯ ಏನನ್ನ ಧ್ವನಿಸುತ್ತೆ ಅದಕ್ಕೆ ದನಿಯಾಗಿ ಸಾದೃಶ್ಯ ಸ್ವರೂಪರಾಗಿ ನಮ್ಮ ಎದುರಿಗೆ ಕಾಣಿಸ್ತಾರೆ. ಆದ್ದರಿಂದ ನಮಗವ್ರು ಇಷ್ಟ ಆಗ್ತಾರೆ. ಯಾಕೆ ನರೇಂದ್ರ ಮೋದಿ ನಮಗೆ ಇಷ್ಟ ಆಗ್ತಾರೆ? ಯಾಕೆ ನರೇಂದ್ರ ಮೋದಿ ನಮಗೆ ಇಷ್ಟ ಆಗ್ತಾರೆ ಅಂದರೆ ಅವರು ಯಾವ ಸಂಕಲ್ಪವನ್ನು ಮಾಡ್ತಾರೋ ಅದನ್ನು ಸಾಕ್ಷಾತ್ಕರಿಸಿದ್ದನ್ನು ನಮ್ಮ ಕಣ್ಣೆದುರಿಗೆ ತೋರಿಸಿದ್ದಾರೆ. ಆದ್ದರಿಂದ ನಮಗವ್ರು ಇಷ್ಟ ಆಗ್ತಾರೆ. ನರೇಂದ್ರ ಮೋದಿ ನಮಗೆ ಒಬ್ಬ ವ್ಯಕ್ತಿಯಾಗಿ ಕಾಣಿಸುವುದಿಲ್ಲ. ನಾವು ಮೊದಲು ಅರ್ಥ ಮಾಡ್ಕೋಬೇಕು. ವಿಪಕ್ಷದವ್ರಿಗೆ ಅರ್ಥ ಆಗಲೇ ಇಲ್ಲ. ವಿಪಕ್ಷದವ್ರಿಗೆ ಇಂಡಿಯಾ ಅಲಯನ್ಸ್ಗೆ ಅರ್ಥವೇ ಆಗಲಾರದ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ನರೇಂದ್ರ ಮೋದಿ ಅಂದ್ರೆ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ರು. ನರೇಂದ್ರ ಮೋದಿ ವ್ಯಕ್ತಿ ಅಲ್ಲ, ಅದೊಂದು ವಿಚಾರಧಾರೆ. ಈ ದೇಶದ ಜನರ ಮನಸ್ಥಿತಿ ಬದಲಾಗಿದೆ. ಈ ದೇಶದ ಜನ 50 ವರ್ಷಗಳ ಹಿಂದೆ ಇದ್ದ ಹಾಗೆ ಇಲ್ಲ. ಅವರ ಮನೋಭಿರುಚಿ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ರಾಜಕಾರಣ ಮಾಡಬೇಕು. ನಾವು ಈ ದೇಶದ ಜನರಿಗೆ ಕನಸನ್ನು ಬಿತ್ತಬೇಕು. ಆ ಬಿಟ್ಟಿರುವಂತಹ ಕನಸು ನನಸಾಗುವುದನ್ನು ನಾವು ಕಣ್ಣಾರೆ ನೋಡುವ ಹಾಗೆ ಅವರನ್ನು ನಂಬಿಸಬೇಕು. ವಿಚಾರಾರ್ಹತೆಯನ್ನು ಕೊಡಬೇಕು, ವಿಶ್ವಾಸಾರ್ಹತೆಯನ್ನು ಕೊಡಬೇಕು ಅಂತ ಆಲೋಚನೆ ಮಾಡುವುದರಲ್ಲಿ ವಿಫಲರಾದರು. ಒಗ್ಗಟ್ಟಿನಲ್ಲಿ ಫೇಲ್ ಆಗಲಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇಂಡಿಯಾ ಅಲಯನ್ಸ್ 29 ಪಕ್ಷಗಳಿದ್ದಾವೆ, ನರೇಂದ್ರ ಮೋದಿ ಒಬ್ಬರೇ, ಎಲ್ಲರೂ ಸೇರಿದ್ದಾರೆ. ಪಟ್ನಾದಲ್ಲಿ ಸೆಪ್ಟೆಂಬರ್ 7ನೇ ತಾರೀಕು ಸೇರಿದರು, ಅದಾದಮೇಲೆ ಬೆಂಗಳೂರಲ್ಲಿ ಸೇರಿದರು. ನಾ ಹೇಳಿದೆ, ಸಿನಿಮಾ ಥಿಯೇಟರ್ನಲ್ಲಿ 380 ಜನ ಒಂದೇ ಕಡೆ ಕೂತಿರ್ತೀವಿ ಮಲ್ಟಿಪ್ಲೆಕ್ಸಲ್ಲಿ. ಇದ್ದಕ್ಕಿದ್ದೆ ಹಾಗೆ ಒಬ್ಬ ಹಾವು 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 ಅಂತ ಕೆಚ್ಚಿಬಿಡಲಿ, ಥಿಯೇಟರ್ಲಿ ಪಕ್ಕದಲ್ಲಿರುವಂಥ ಹೆಂಡತಿ ಮಕ್ಕಳನ್ನು ಬಿಟ್ಟು ಓಡೋಗ್ಬಿಟ್ರು. ಅದು ಮನುಷ್ಯನ ಸ್ವಭಾವ. ವಿಪಕ್ಷದವರ ಮನಸ್ಥಿತಿ ಪಕ್ಕದಲ್ಲಿ ಹಾವು ಇದೆ ಅಂತ ಅನುಕೊಳ್ಳಲಾರದೆ ಓಡಿ ಹೋದಂಥವ್ರು. ನರೇಂದ್ರ ಮೋದಿ ಅಲ್ಲಿ ನಗತಾ ಇದ್ರು, ಇವರು ಒಬ್ಬೊಬ್ಬರಾಗಿ ದಿಕ್ಕಾಪಾಲಾಗಿ ಓಡಿ ಹೋಗ್ತಾ ಇದ್ರು. ನಾವು ಆತಂಕಗೊಂಡಿದ್ವಿ. ಯಾಕೆ? ಒಬ್ಬ ಅಟಲ್ ಬಿಹಾರಿ ವಾಜಪೇಯಿಯನ್ನು ಕಳ್ಕೊಂಡಿದ್ದೇವೆ. ನೆನೆಸ್ಕೊಳ್ಳಿ, 2014ರ ಚುನಾವಣೆಯಲ್ಲಿ ಇಂಡಿಯಾ ಶೈನಿಂಗ್ ಅಂತ ಸ್ಲೋಗನ್ ಕೊಟ್ಟರು. ಪ್ರಮೋದ್ ಮಹಾಜನ್ ಇಡೀ ಪಬ್ಲಿಸಿಟಿ ಕಮಿಟಿ ಚೇರ್ಮನ್ ಆಗಿದ್ರು. ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದಂಥ ವ್ಯಕ್ತಿ ಪ್ರಮೋದ್ ಮಹಾಜನ್ ಯಾವ ಎತ್ತರಕ್ಕೆ ಬೆಳೆದರು ಅಂದರೆ ರಾಜಕಾರಣದಲ್ಲಿ ಅದಕ್ಕೆ. ನಂತರ ಪ್ರಬುದ್ಧ ಮತದಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ನಮಸ್ಕಾರ ಎಲ್ರಿಗೂ. ರಾಘಣ್ಣರೇ, ತಮ್ಮೆಲ್ಲ ಅಭಿವೃದ್ಧಿ ಡೆವಲಪ್ಮೆಂಟ್ಸನ್ನು ನಾವು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನತೆ ಗಮನಿಸಿದ್ದೇವೆ. ನಿಮಗೆ ಧನ್ಯವಾದಗಳು. ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಲಾಗಾಯತ ಬಂದ್ಬಿಟ್ಟಿದೆ. ಪ್ರಣಾಳಿಕೆಗಳಿಗೆ ಸೇರ್ಸಕ್ಕಾಗುತ್ತಾ ನೋಡಿ. ನಾನು ನಾರಾಯಣ ಮೂರ್ತಿ ಕಾನ್ಗೋಡು ವಿಜ್ಞಾನ ಕಾಲೇಜು. ಜಾತ್ಯತೀತ ರಾಷ್ಟ್ರ ಅಂತ ಬಂದ್ಬಿಟ್ಟಿದೆ. ಅದು ಆರಂಭದಲ್ಲಿ 47 ಮಾಡಿದ ಒಂದು ತಪ್ಪು ಈಗ ಮುಂದುವರಿತಾ ಬರುತ್ತೆ. ಪ್ರಣಾಳಿಕೆಗೆ ಸೇರ್ಸಕ್ಕಾಗುತ್ತಾ ಯೋಚನೆ ಮಾಡಿ ಕಳೆದ 15 ವರ್ಷದಿಂದ ನಾವು ಇದರಲ್ಲಿ ಬೇಡಿಕೆ ಇಡ್ತಾ ಇದ್ದೀವಿ. ಇದೊಂದು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡೋಕ್ಕಾಗತ್ತಾ? ಅದಕ್ಕೊಂದು ಟೈಮ್ ಬಾಂಡ್ ಇಟ್ಕೊಂಡು ಮಾಡಿ, ಅವಾಗ ನಾವು 100ಕ್ಕೆ 100 ನಾವು ಬೇಕಾದನ್ನು ಸಾಧಿಸ್ಬೋದು. ಹಾಗಾಗಿ ಪ್ರಣಾಳಿಕೆ ಒಳಗೆ ಇದನ್ನು ಸೇರ್ಸಕ್ಕಾಗತ್ತಾ? ಒಂದು. ಎರಡನೇದು, ನೀವು ಪ್ರಣಾಳಿಕೆ ಮಾಡ್ತಿರಲ್ಲ, ಸ್ವಲ್ಪ ಬೇಗ ಬರಬೇಕು. ಆವಾಗ ನಾವು ಏನು ಮಾಡ್ತೀವಿ ಅಂತ ನಮಗೆ ಹೇಳಿದರೆ, ಇವ್ರು ಇಂಥ ಕೆಲಸ ಇವ್ರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಪ್ರಣಾಳಿಕೆಗಳು ಬೇಗ ಬರುವಂಥ ಕೆಲಸ ಆಗಬೇಕು. ವಿಶೇಷವಾಗಿ ನಿಮಗೆ ತುಂಬ ಡೆವಲಪ್ಮೆಂಟ್ ಮಾಡಿದ್ದೀರಿ, ನಿಮಗೆ ಧನ್ಯವಾದ. ನಮಸ್ಕಾರ. ನನ್ನ ಪ್ರವೀಣ್ ಅಂತ ವಕೀಲರು. ಇಲ್ಲಿ ಎಲ್ಲರ ಜನರ ಬೇಡಿಕೆ ಇರ್ತಕ್ಕಂಥದ್ದು ಒಂದೇ, ಬೆಳಗ್ಗೆ 5:15ಗೆ ಶಿವಮೊಗ್ಗದಿಂದ ಹೊರತಕ್ಕಂಥ ಶತಾಬ್ದಿ ಎಕ್ಸ್ಪ್ರೆಸ್ ಅನ್ನ ತಾಳಕವರೆಗೂ ವಿಸ್ತರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾನು ನಿಮಗೆ ವೈಯಕ್ತಿಕವಾಗಿ ಕೇಳಿದ್ರು ಕೂಡ ನೀವು ಅದನ್ನು ರೆಸ್ಪಾನ್ಸ್ ಮಾಡ್ತೀರಾ. ಆದರೆ ಸಾರ್ವಜನಿಕರ ಮಧ್ಯೆ ತಮ್ಮದೊಂದು ರೆಸ್ಪಾನ್ಸ್ ಬರಲಿ. ಎಲ್ಲರೂ ಕೇಳ್ತಿದ್ದಾರೆ, ತಾಳಗುಪ್ಪ ಏನು ಅಲ್ಲಿವರೆಗೂ ವಿಸ್ತರಣೆ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಅದೊಂದು ಟ್ರೈನನ್ನು ಕಳಿಸ್ಕೊಡ್ತೀವಿ. ವೇದಿಕೆ ಮೇಲಿರತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ. ನನ್ನ ಹೆಸರು ಶಿವಪ್ರಕಾಶ್ ಅಂತೇಳಿ, ನಿವೃತ್ತ ಸರ್ಕಾರಿ ನೌಕರ. ನಮ್ಮ ಮಾನ್ಯ ಮೋದಿಜಿಯವರಿಂದ ವಿಶ್ವ ಯೋಗ ದಿನಾಚರಣೆ ಅಂತ ಬಿಟ್ಟು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡಿದ್ದಾರೆ. ಹಾಗೆ ನಮ್ಮ ಸಾಗರದಲ್ಲಿ ಒಂದು ಯೋಗ ಮಾಡಲಿಕ್ಕೆ ಒಂದು ಯೋಗ ಹಾಲ್ ಇಲ್ಲ. ಶ್ರೀ ರವಿಶಂಕರ್ ಗುರೂಜಿಯವರ ಉನ್ನತ ಧ್ಯಾನ ಶಿಬಿರ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಇಲ್ಲಿ ಸಾಗರದಲ್ಲಿ
ಶ್ರೀಮತಿ ಜಯಮಾಲಾ ಡಾಕ್ಟರ್ ಮೋಹನ್ ರವರು ಎಲೆಮರೆ ಕಾಯಿಯಂತೆ ತುಂಬ ಅದ್ಭುತವಾದಂಥ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಲ್ಲೇ ಒಂದು ವ್ಯವಸ್ಥೆ ಇಲ್ಲ. ಸಾಕಷ್ಟು ಜನ ಬಂದು ಒಂದು 15-20 ಜನ ಕೂಡಲಿಕ್ಕೆ ಒಂದು ರೂಮ್ ಇಲ್ಲ. ರಾಘವಣ್ಣವರು ಮುಂದಿನ ದಿನಗಳಲ್ಲಿ ತಾವು ಇಲ್ಲಿ ಸಾಗರದಲ್ಲಿ ಒಂದು ಶ್ರೀ ರವಿಶಂಕರ್ ಗುರುಜಿಯವರದ್ದು ಯೋಗ ಕ್ರಿಯೆಯನ್ನು ನಡೆಸಲಿಕ್ಕೆ ಒಂದು ಆಶ್ರಮ ಮಂಜೂರು ಮಾಡಿಸಬೇಕು ಅಂತೇಳಿ ಕಳಕಳಿಯಿಂದ ಸಾಗರ ಜನತೆಯ ಪರವಾಗಿ ಕೇಳ್ಕೊಳ್ತೀವಿ. ಜೈ ಹಿಂದ್. BH ರಾಘವೇಂದ್ರ ಅಂಥೇಳಿ ಭೀಮನಕೋಣೆ. ಸರ್, ನಾನಲ್ಲೊಂದು ಬೌದ್ಧಿಕ ನ್ಯೂನತೆ ಉಳ್ಳ ಮಕ್ಕಳ ಶಾಲೆಯ ಅಧ್ಯಕ್ಷ. ಅಲ್ಲಿ ನಾನು ಅಂಗವಿಕಲರ ದಿನಾಚರಣೆ ದಿವಸ ಕ್ರೀಡಾಕೂಟ ಆದರೆ ಆ ಮಕ್ಕಳನ್ನ ಆ ಕ್ರೀಡಾಕೂಟದಲ್ಲಿ ಸೇರಿಸ್ತಾರೆ. ಇವರಿಗೆ ಉಳಿದ ಕೈ ಇಲ್ಲದವರು ಇವರಿರ್ತಕ್ಕಂಥವ್ರ ಜೊತೆಗೆ ಇವರಿಗೆ ಆ ರೀತಿಯ ಕ್ರೀಡಾಕೂಟದಲ್ಲಿ ಭಾಗವಹಿಸೋಕ್ಕಾಗಲ್ಲ. ಹಾಗಾಗಿ ಬೌದ್ಧಿಕ ನ್ಯೂನತೆ ಉಳ್ಳ ಮಕ್ಕಳ ಇದನ್ನು ಅಂಗವಿಕಲ ಕಲ್ಯಾಣದಿಂದ ಹೊರತುಪಡಿಸಿ ಅದರ ಜೊತೆ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾಧಿಕಾರ, ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಗಳು, ಈ ವಿಶೇಷ ಮಕ್ಕಳಿಗೋಸ್ಕರನೇ ಅದಕ್ಕೊಂದು ಆಲ್ಟರ್ನೇಟಿವ್ ಅದು ಇದು ಮಾಡಿ. ಈಗ ಸ್ಪೆಷಲ್ ಒಲಿಂಪಿಕ್ಸ್ ಆದರೆ ಇವತ್ತು JP ನಡ್ಡಾ ಅವ್ರ ಪತ್ನಿ ಅದಕ್ಕೆ ಆಲ್ ಇಂಡಿಯಾ ಚೇರ್ಮನ್ ಇದ್ದಾರೆ. ಇಲ್ಲಿ ಶಶಿಕಲಾ ಜೊಲ್ಲೆ ಅವರು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಫ್ಲೈಟ್ನಲ್ಲಿ ಇವತ್ತು ಹರಿಯಾಣಕ್ಕೆ ಗುಜರಾತ್ ಕಳಿಸೋಷ್ಟ್ರ ಮಟ್ಟಿಗೆ ಇವತ್ತು ಕೋಆಪರೇಟ್ ಮಾಡ್ತಾ ಇದೆ ಸರ್ಕಾರಗಳು ನಮಗೆ. ಹಾಗಾಗಿ ಅದಕ್ಕಿರ್ತಕ್ಕಂಥ ಕ್ರೀಡೆ ಮತ್ತು ಶಿಕ್ಷಣ ಎಲ್ಲದಕ್ಕೂ ವಿಶೇಷ ಮಕ್ಕಳಿಗೋಸ್ಕರ ಸ್ಪೆಷಲ್ ಅರೇಂಜ್ಮೆಂಟ್ಸು. ಮತ್ತು ಅವ್ರಿಗೆ ಯಾವ್ದಾದ್ರು ಒಂದು ಅನುದಾನಕ್ಕೆ ಅವರಿಗೆ ಟ್ರೈನಿಂಗ್ ಆಗಬೇಕಾದ್ರೆ 2 ವರ್ಷ ಟ್ರೈನಿಂಗ್ ಆದರೆ ಅನುದಾನ ಕೊಡ್ತೀವಿ ಅಂತಾರೆ. 2 ವರ್ಷ ಟ್ರೈನಿಂಗ್ ಕಳಿಸಿದ್ರೆ ಇಲ್ಲಿ ಶಾಲೆ ನಡೆಸೋಕ್ಕಾಗಲ್ಲ. ಆ ರೀತಿ ಬೇರೆ ಬೇರೆ ಇದ್ದವ್ರು ಅಂತಂದು ಇಲ್ಲಿ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಿ ವಿಶೇಷ ಮಕ್ಕಳಿಗೋಸ್ಕರನೇ ವಿಶೇಷವಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ವಿನಂತಿ. ಪ್ರಾಂಶುಪಾಲ, ಇಲ್ಲಿ ಕಾರ್ಗಲ್ನಿಂದ ಭಟ್ಕಳಕ್ಕೆ ಹೋಗುವಂತಹ ಒಂದು ರಸ್ತೆಯ ಮಧ್ಯದಲ್ಲಿ ಭೀಮೇಶ್ವರ ಅಂತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಇದೆ. ಅನೇಕ ವರ್ಷಗಳಿಂದ ಅಲ್ಲಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರಿಯಾದ ರಸ್ತೆ ಇಲ್ಲ. ಈಗಾಗಲೇ ಮಾನ್ಯ ಸಂಸದರಿಗೆ ಅಲ್ಲಿಯ ಕಮಿಟಿಯವರು ಬಂದು ನಾವು ನಿಮಗೆ ಹಿಂದೆನೇ ನಾವು ಮನವಿ ಮಾಡಿದ್ವಿ. ಅಷ್ಟೊತ್ತಿಗೆ ಈ ನೀತಿ ಸಂಹಿತೆ ಎಲ್ಲ ಬಂತು. ಹಾಗಾಗಿ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಇದರಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಇಲ್ಲಿಯ ನ್ಯಾಷನಲ್ ಹೈವೇ ಇಂಜಿನಿಯರಿಗೆ ಮೋದಿಯವರ ಆಫೀಸಿಂದ ಫೈಲು ಕೂಡ ಬಂದಿದೆ. ಅಂದರೆ ಅದರ ಬಗ್ಗೆ ನೀವು ಹೇಳಿ ಅಂತ, ಆದಷ್ಟು ಬೇಗ ಹೇಳಿ ಅಂತ. ದಯಮಾಡಿ ಸಂಸದರು ಇದರಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸಿ ಅಲ್ಲಿ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಒಂದು ಸಿಮೆಂಟಿನ ಸೇತುವೆ, ಸಿಮೆಂಟಿನ ರಸ್ತೆ. ಅಲ್ಲಿ ಟಾರ್ ರಸ್ತೆ ಮಾಡಿದರೆ ಉಳಿಯೋದಿಲ್ಲ, ಅಷ್ಟು ಮಧ್ಯ ಕಾಡಿದೆ ಅಲ್ಲಿ. ಹಾಗಾಗಿ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಆಗಿದೆ. ಅದಕ್ಕೆ ಸ್ವಲ್ಪ ಅದರ ಬಗ್ಗೆ ನಮ್ಮ ಸಂಸದರು ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. MP ಅವರಿಗೆ ಇಲ್ಲಿ ಕಟ್ಟಾಡಲ್ಲಿ ನಮ್ಮ ಸಂಪೆಘಟ್ಟಕ್ಕೆ ಕಟ್ಟಾಡಲ್ಲಿ ಟವರ್ ಆಗಿದೆ, ಬೇಳೂರಲ್ಲಿ ಸೆನ್ಸರ್ ಆಗಿದೆ, ಆದರೂ ವರ್ಕ್ ಆಗಲಿಲ್ಲ. ಅದರಿಂದ ಅದನ್ನು ತಕ್ಷಣ ಮಾಡಬೇಕು MP ಅವರು ಅಲ್ಲೇ ಕೇಳ್ತಾರೆ. ತಾವು ಮಾತಿನಲ್ಲಿ ಹೇಳಿದರೆ ಮೀಟರ್ ಗೇಜ್ ಇದ್ದಿದ್ದನ್ನು ಬ್ರಾಡ್ ಗೇಜಿಗೆ ಮಾಡಿದ್ವಿ ಅಂತ ಹೇಳಿ ತುಂಬ ಸಂತೋಷದ ವಿಚಾರ. ಅದಕ್ಕೆ ಪ್ರಮುಖ ಕಾರಣಕರ್ತರು ಅಂದರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ಅದೇ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಯಡಿಯೂರಪ್ಪನವರು ಹೇಳಿದ್ರು, ಇನ್ನು ಕೆಲವೇ ವರ್ಷಗಳಲ್ಲಿ ಶತಪ್ರಯತ್ನ ಮಾಡಿ ನಾನು ಕೊಂಕಣ ರೈಲ್ವೆ ಸೇರಿಸ್ತೇನೆ ಇದನ್ನ ಅಂತ ಹೇಳಿದ್ರು. ನಮಗೆಲ್ಲ ಬಹಳ ಸಂತೋಷ ಆಯಿತು. ನಮ್ಮ ರೈಲ್ವೆ ಹೋರಾಟಕ್ಕೂ ಇವ್ರು ಹೇಳೋದಕ್ಕೂ ಬಹಳ ಒಂದು ಸಹಿ ಹಾಕ್ದಂಗೆ ಆಯಿತು ಅಂತ ಹೇಳಿ ನನಗೆ ಅನಿಸ್ತು. ನಮ್ಮ ದುರದೃಷ್ಟ, ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿದ್ರು. ಆಮೇಲೆ ಆ ಕೊಂಕಣ ರೈಲ್ವೆ ಪ್ರಸ್ತಾಪವೇ ಇಲ್ಲದೆ ಇದ್ದಂಗೆ ಆಗೋಯ್ತು. ಪ್ರತಿ ಬಜೆಟ್ನಲ್ಲಿ 5 ಕೋಟಿ 8 ಕೋಟಿ 10 ಕೋಟಿ ಯಾವುದಕ್ಕೆ ಸರ್ವೆ ರಿಪೋರ್ಟಿಗೋಸ್ಕರ ಇಟ್ಟಿದ್ದೀವಿ ಅನ್ನೋದು ಬಂತು. ನಾವು ಪ್ರತಿ ಬಜೆಟ್ನಲ್ಲಿ ನೋಡ್ತೀವಿ. ಆದರೆ ನಾನು ಇಲ್ಲಿ ವರ್ತಕ ಸಂಘದ ಅಧ್ಯಕ್ಷರಿದ್ದೇನೆ. ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ರಸ್ತೆ ಸಾರಿಗೆ ಪ್ರಮುಖವಾದಂಥ ಒಂದು ಅಂಗ. ಇವತ್ತೇನಾದರೂ ಇಲ್ಲೇನು ಕೊಂಕಣ ರೈಲ್ವೆ ಸೇರಿದರೆ. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ KR ಗಣೇಶ್ ಪ್ರಸಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು.
ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್, ಗ್ರಾಮಾಂತರ ಮಂಡಲಾಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಇನ್ನಿತರರು ಉಪಸ್ಥಿತರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.